ಸ್ವಾಗತಂ ಸುಸ್ವಾಗತಂ. ಸೊ ವಿಷಯ ಏನಪ್ಪ ಅಂತಂದರೆ ಇವತ್ತು ಗಾಡಿನ ಒಂದು ಸ್ವಲ್ಪ ಗ್ಯಾರೇಜ್ ಕೆಲ್ಸಕ್ಕೆ ಬಿಡಬೇಕು. ಗಾಡಿ ರಿಟರ್ನ್ ಬರೋದು ಹತ್ತತ್ರ ಒಂದು 3 ದಿನ ಆದರೂ ಆಗ್ಬೋದು, ಇಲ್ಲ ಹತ್ತತ್ರ 1 ವಾರ ಆದರೂ ಆಗ್ಬೋದು, ಗೊತ್ತಿಲ್ಲ ಎಷ್ಟು ದಿನ ಆಗುತ್ತೆ ಅಂತ. ಇವತ್ತು ಬೆಳಗ್ಗೆ ಬೇಗ ಬಂದೆ. ಟೈಮ್ ಇವಾಗ ಎಕ್ಸಾಕ್ಟಾಗಿ 9 ಗಂಟೆ ಇದೆ. ಬೇಗ ನನಗೆ ನೆನ್ನೆ ಮೊನ್ನೆ ಎಲ್ಲ ಬೇಗ ಬಂದೆ, ಇವತ್ತು ಒಂದು ಸ್ವಲ್ಪ ಲೇಟ್ ಆಗಿತ್ತು ಬರೋದು. ನೆನ್ನೆ ಮೊನ್ನೆ ಬೇಗ ಬಂದಿದ್ದೆಲ್ಲ ಒಂದು ಸ್ವಲ್ಪ ನಿದ್ದೆ ಜಾಸ್ತಿ ಲೇಟಾಗಿ ಹೋಯಿತು. ಇವತ್ತು ಮೊದಲನೇ ಡ್ಯೂಟಿ BTM ಕೊಡ್ತಿದ್ದೀನಿ 9 ಗಂಟೆಗೆ. ಆನ್ ಮಾಡಿದ ತಕ್ಷಣ ಊಬರಲ್ಲಿ ಡ್ಯೂಟಿ ಕೊಟ್ಟವನಿ. ಸೊ ಗಾಡಿನ ಮಧ್ಯಾಹ್ನ ಬೇಗ ಡ್ಯೂಟಿ ಮುಗಿಸ್ಕೊಂಡು ಬಂದು ಸ್ವಲ್ಪ ಗಾಡಿ ವಾಷಿಂಗ್ ಮಾಡಿ ಟಾಪೆಲ್ಲ ಕ್ಲಿಯರ್ ಮಾಡಿಕೊಂಡು ಗಾಡಿನ ತೊಗೊಂಡೋಗಿ ಗ್ಯಾರೇಜಿಗೆ ಬಿಡಬೇಕು. ಗಾಡಿ ಮೇ ಬಿ ನಾಳೆ ಬಿಡ್ಬೋದು ಅನಿಸುತ್ತೆ, ನಾಳೆನೇ ಬಿಡೋದು. ಸ್ವಲ್ಪ ಗ್ಯಾರೇಜ್ ಕೆಲಸ ಸಣ್ಣ ಪುಟ್ಟ ಟಾಪೆಲ್ಲ ಬಿಚ್ಚಿ ಕೆಲಸ ಕೊಡೋದಂದರೆ ನಾಳೆನೇ ಬಿಡೋದು ಗಾಡಿ. ನೋಡೋಣ, 3 ಗಂಟೆವರೆಗೂ ಡ್ಯೂಟಿ ಮಾಡೋಣ. ಆಮೇಲೆ ಗಾಡಿ ತೊಗೊಂಡೋಗಿ ವಾಶ್ ಮಾಡಿಸಿ ಟಾಪೆಲ್ಲ ಬಿಚ್ಚಿ ಗಾಡಿನ ಗ್ಯಾರೇಜಿಗೆ ಬಿಡೋಣ. 9347 ನಮ್ಮ ಡ್ರಾಪು BTM ಅಲ್ಲ? ಹಾಂ. ಯಾವತ್ತೂ ನನ್ನ ಮಲಗಕ್ಕೆ ನೀವು ಬಿಟ್ಟೇ ಇಲ್ಲ, ಅಭಿಮಾನಿಗಳು ಬಿಟ್ಟಿಲ್ಲ, ನೀವು ಬಿಟ್ಟಿಲ್ಲ. ದೇವರೇ, ಬೆಳಗ್ಗೆ ಬೇಗ ಬಂದರೆ ಇದೊಂದು ತಲೆನೋವು, ನಿದ್ದೆ ಎಳೆಯುತ್ತೆ ಗುರು. BTM ಏರಿಯಾದಿಂದ BTM ಡ್ರಾಪ್ ಮಾಡಿದೆ, ಮತ್ತೆ ಇವಾಗ ಏರಿಯಾಗೆ ಬಿದ್ದೈತೆ. ಬಟ್ ನಾನು ಏರಿಯಾ ಅಂತ ಡೌಟಲ್ಲಿ ಹೊಡೆದಿಲ್ಲ, ಬರೀ ಪಿನ್ ಕೋಡ್ ನೋಡಿದೆ. 72 ಪಿನ್ ಕೋಡ್ ನೋಡಿ ಹೊಡೆದಿದ್ದೀನಿ. ಏರಿಯಾ ಅಂತ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಈ ಊಬರಲ್ಲಿ ಕೆಲವೊಂದ್ಸತಿ ಮಕ್ಕರ್ ಮಾಡೋದು ಹೆಂಗೆ ಗೊತ್ತಾ, ಪಿನ್ ಕೋಡ್ ಚೇಂಜ್ ಮಾಡಿಕೊಡ್ತಾನೆ. ಇವಾಗ ಯಾರು ಹೋಗ್ತಾ ಇಲ್ಲ ಅಂತಂದರೆ ಆ ಏರಿಯಾದು ಪಿನ್ ಕೋಡ್ ಚೇಂಜ್ ಮಾಡಿಕೊಡೋದು. ನಾನು ನಮ್ಮ ಏರಿಯಾ ಪಿನ್ ಕೋಡ್ ಅಂದ್ಕೊಂಡು ನೋಡ್ಕೊಂಡು ಹೊಡೆದಿದ್ದೀನಿ. ಪಿಕಪ್ಗೆ ಹೋದ್ಮೇಲೆ ಗೊತ್ತಾಗೋದು ಅದು ಎಲ್ಲಿ ಡ್ರಾಪು ಅಂತ. ನೋಡೋಣ ಕಸ್ಟಮರ್ ಕೇಳೋಣ ಎಲ್ಲಿ ಡ್ರಾಪು ಅಂತ. ಆಲ್ಮೋಸ್ಟ್ ಆಲ್ 100ಗೆ 90% ಏರಿಯಾನೇ ಅನ್ಕೋತೀನಿ. ಇನ್ನು 10% ಗೊತ್ತಿಲ್ಲ ಎಲ್ಲಿ ಅಂತ. ಇವತ್ತು ಹೆಂಗಾನ ಮಾಡಿ ಒಂದು 2 ಗಂಟೆ 3 ಗಂಟೆವರೆಗೂ ಡ್ಯೂಟಿ ಮಾಡಿ, ಟಾರ್ಗೆಟ್ ಅಂದು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಒಂದು 2 ಗಂಟೆ 3 ಗಂಟೆ ಡ್ಯೂಟಿ ಮಾಡಿ ಫಸ್ಟ್ ಹೋಗಿ ಟಾಪೆಲ್ಲ ಬಿಡಿಸಿ ಆಮೇಲೆ ಗಾಡಿ ವಾಷಿಂಗ್ ಮಾಡಿಸ್ಬೇಕು. ಟೈಮ್ 10 ಗಂಟೆ. ನೋಡೋಣ ಎಷ್ಟು ಆದಷ್ಟು ಯಾವ್ಯಾವ ಬಾಡಿಗೆ ಬೀಳುತ್ತೇವೆ ಎತ್ಕೊಂಡು ಹೊಡಿಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಮಿನಿಮಮು ಲಾಂಗ್ ಬಾಡಿಗೆ ಅಂತೂ ಹೋಗೋಕ್ಕಾಗಲ್ಲ, ಹೋದರೆ ಆ ಕಡೆಯಿಂದ ಖಾಲಿ ಬರಬೇಕಾಯ್ತದೆ ಏರಿಯಾಗೆ. 7528 ಸರ್. ಡ್ರಾಪ್ ಎಲ್ಲಿ ಇದು? ನಾಗರಬಾವಿ. ಎಸ್ ಕನ್ಫರ್ಮ್ ಆಯಿತು. ಇವಾಗ ನಾಗರಬಾವಿ ಡ್ರಾಪು ಸರ್. ಇಲ್ಲಿ ಲೆಫ್ಟ್ ಆಗುತ್ತೆ. 15 ಕಿಲೋಮೀಟ್ರಿಗೆ 41 ನಿಮಿಷ ಹೋಗ್ಬಿಡೋದು, ತೊಂದರೆ ಇಲ್ಲ. ಕೆಲವೊಂದು ಸತಿ 15 ಕಿಲೋಮೀಟ್ರಿಗೆ 1.25 ಅವರ್ 1.5 ಅವರ್ ತೋರಿಸುತ್ತೆ ಈ ರೋಡೇ. ಇವಾಗ ಒಂದು ಸ್ವಲ್ಪ ಕಡಿಮೆ. ನಂಗಂತೂ ಯಾಕಾದರೂ ಏರಿಯಾ ಕಡೆ ಬಂದೋ ಅಂತ ಅನ್ನಿಸ್ಬಿಡೈತೆ. BTM ಇಂದ ಮತ್ತೆ ಏರಿಯಾ ಬಿತ್ತು ಅಂತ ಖುಷಿಲಿ ಈ ಕಡೆ ಬಂದು ಬಾಡಿಗೆ ಬಂದ್ಬಿಟ್ಟೆ. ಇಲ್ಲಿ ನೋಡಿದ್ರೆ ಒಂದು ಬಾಡಿಗೆನೂ ಬೀಳ್ತಾ ಇಲ್ಲ. ನಾನು ಹೋಗಿದ್ದು ಆ ಕಡೆನೇ ಮಿನಿಮಮ್ ಹೊಡ್ಕೊಂಡು ಲಾಸ್ಟಲ್ಲಿ ಈ ಕಡೆ ಬರಬೇಕಾಗಿತ್ತು. ಬಿಡೇ ಇನ್ನೇನು ಏರಿಯಾ ಕಡೆ ಬಿದ್ದೈತಲ್ಲ, ಈ ಕಡೆನೇ ಬಾಡಿಗೆ ಹೊಡೆಯೋಣ 100 ರೂಪಾಯಿ ತನಕ ಬಂದೆ. ಒಂದು ಬಾಡಿಗೆನೂ ಇಲ್ಲ. ಏನೋ ಇವತ್ತು ರಜೆ ಏನೋ ಇರ್ಬೋದೇನೋ, ಮೇ ಬಿ ಗೊತ್ತಿಲ್ಲ. ಫುಲ್ಲು ರೋಡೆಲ್ಲ ಖಾಲಿ ಹೊಡಿತೈತೆ, ಒಂದು ಬುಕ್ಕಿಂಗೂ ಬರ್ತಾ ಇಲ್ಲ. ನಾನು ಖಾಲಿ ಸುತ್ತಿ ಬೇಜಾರಾಗ್ಬಿಡೈತೆ. ವಿಜಯನಗರ ಕಡೆ ಹೋಗ್ತೀನಿ, ಇನ್ನೇನು ಮಾಡೋಕ್ಕಾಗಲ್ಲ. ಆ ಕಡೆ ಯಾವ್ದಾದ್ರು ಮೆಟ್ರೋ ಹತ್ರ ಹೋಗಿ ಯಾವ್ದಾದ್ರು ಮಿನಿಮಮ್ ಬಂದರೆ ಹೊಡಿತೀನಿ. ಇನ್ನು ಖಾಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಆಲ್ರೆಡಿ ಟೈಮ್ 11:30 ಆಯ್ತೈತೆ. ಇನ್ನು ನಾನು ಹೋಗೋಷ್ಟಲ್ಲಿ 2 ಗಂಟೆಗೆಲ್ಲ ಹೋಗಬೇಕು. ನೋಡೋಣ ಗೈಸ್, ದೇವ್ರಿಗೆ ನನ್ನ ಕಷ್ಟ ನೋಡೋಕ್ಕಾಗದೆ 9 ಕಿಲೋಮೀಟ್ರಿಗೆ 140 ರೂಪಾಯಿ ಬಾಡಿಗೆ ಕೊಟ್ಟವನಿ. ಹೋಗೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ. ಸುಮ್ಮನೆ ಕೂತ್ಕೊಂಡ್ರೆ ಟೈಮ್ ವೇಸ್ಟು, ಹೋಗಲೇಬೇಕು. ಏನು ಮಾಡೋಕ್ಕಾಗಲ್ಲ. ಕಡಿಮೆ ಕೊಟ್ಟವನು ಅಮೌಂಟು, ಬಟ್ ಏನು ಮಾಡೋಕ್ಕಾಗಲ್ಲ. 5787 ಡ್ರಾಪಲ್ಲಿ ಸರ್ ಇದು ಗಾಯ್ಸ್. ಅಲ್ಲಿ ಯಾವುದು ಬಾಡಿಗೆ ಬೀಳ್ತಾ ಇರಲಿಲ್ಲ, ಅದಕ್ಕೆ ಸುಮ್ಮನೆ ಖಾಲಿನೇ ಬಂದ್ಬಿಟ್ಟೆ. ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ. ಟೈಮ್ ಆಲ್ರೆಡಿ 1 ಗಂಟೆ ಆಗೈತೆ. ಇವಾಗ ಫಸ್ಟು ಲೋಕಿ ಗ್ಯಾರೇಜ್ ಹತ್ರ ಹೋಗ್ಬಿಟ್ಟು ಟಾಪೆಲ್ಲ ಬಿಚ್ಚಿ ಸ್ವಲ್ಪ ಐಟಮ್ಗಳೆಲ್ಲ ಎತ್ತಿಕ್ಬೇಕು. ಈ ಸ್ಪೀಕರ್ ಬಾಕ್ಸು ಮತ್ತು ಸಣ್ಣ ಪುಟ್ಟ ಐಟಮ್ಗಳೆಲ್ಲ ಎತ್ತಿಕ್ಕಿ ಗ್ಯಾರೇಜಲ್ಲಿ ಇಟ್ಬಿಟ್ಟು ಟಾಪ್ ಒಂದು ಬಿಚ್ಕೊಂಡು ಒಂದು ಸ್ವಲ್ಪ ಡೀಸೆಲ್ ಸ್ಪ್ರೇ ಮಾಡಿಕೊಂಡು ಹೋಗಿ ಗಾಡಿ ಫಸ್ಟು ವಾಶ್ ಮಾಡಿಸ್ಕೊಂಬಿಡ್ತೀನಿ. ಆದರೆ ಇವತ್ತೇ ಗಾಡಿ ಬಿಟ್ಬಿಡ್ತೀನಿ. ಫಸ್ಟು ನಮ್ಮ ಬೈಕ್ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೋತೀನಿ, ಇವತ್ತೇ ಗಾಡಿ ಬಿಟ್ಬಿಡೋದ ಹೆಂಗೆ ಏನು ಅಂತ ನೋಡೋಣ. ಗೈಸ್, ಬಿಚ್ಚೋಕಷ್ಟಲ್ಲಿ ಇಷ್ಟೊತ್ತಾಯಿತು. ಹತ್ತತ್ರ 1-2 ಅವರ್ ಕೆಲಸ ಹಿಡಿತು.
ಎಲ್ಲ ಬಿಚ್ಚಾಕಷ್ಟಲ್ಲಿ ಇಲ್ಲಿ ಎಲ್ಲ ರೆಸ್ಟ್ ಹಿಡಿದ್ಬಿಟ್ಟೈತೆ. ಫುಲ್ ಡೀಸೆಲ್ ಹೊಡೆದಿದ್ದೀನಿ. ನೋಡೋಣ, ಅದು ತೊಗೊಂಡೋಗಿ ಅದನ್ನು ಬಿಸಾಕ್ಬಿಟ್ಟು ಇವಾಗ ತೊಗೊಂಡೋಗಿ ಸೀದಾ ವಾಷಿಂಗ್ ಬಿಡ್ಬೇಕು ಗಾಡಿ. ಎಲ್ಲ ಫುಲ್ ಗಬ್ಬಿದಾಗೈತೆ. ಇವೆಲ್ಲ ಫುಲ್ಲು ರೆಸ್ಟ್ ಹಿಡಿದ್ಬಿಟ್ಟೈತಿದೆ. ಸೀದಾ ತೊಗೊಂಡೋಗಿ ವಾಷಿಂಗ್ ಬಿಡ್ಬೇಕು ಗಾಡಿನ. ಗೈಸ್ ಎಲ್ಲ ಬಿಚ್ಕೊಬಂದೆ. ಕೊನೆಗೆ ಮ್ಯಾಟ್ಗಳದ್ದು ಸ್ಕ್ರೂ ಬಿಚ್ತಾನೆ ಹಂಗೆ ತೊಗೊಬಂದೆ. ಇಲ್ಲಿ ನೋಡಿದ್ರೆ ಸ್ಕ್ರೂ ಡ್ರೈವರ್ ಇಲ್ಲ. ಕೊನೆ ಕಟಿಂಗ್ ಪ್ಲೇಯರಲ್ಲಿ ಬಿಚ್ಚೋನ ಅಣ್ಣ. ಫುಲ್ ವಾಶ್ ಮಾಡ್ಬೇಕು ಇವಾಗ. ಗಾಯ್ಸ್ ಗಾಡಿ ಅಂತೂ ಫುಲ್ ಗಬ್ಬೆದಾಗೈತೆ. ಏನಿಲ್ಲ ಅಂತಂದ್ರೆ 1-2 ಅವರ್ ಕೆಲಸ ಹಿಡಿಯುತ್ತೆ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡೋಕ್ಕೆ. ಇದು ಫಸ್ಟ್ ಒಂದು ಸತಿ ತಿನ್ಕೊಬಿಟ್ಟಿತ್ತು, ಅದನ್ನ ನೀಟಾಗಿ ಕಟ್ಸಿದ್ದೆ. ಇವಾಗ ಮತ್ತೆ ಇಲ್ಲೇನು ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ. ಸ್ವಲ್ಪ ನೀಟಾಗೈತೆ. ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿಸ್ಕೊಂಡು ಇವಾಗ ಸೀದಾ ಇಲ್ಲಿಂದ ಕಲಾಸಿಪಳ್ಳಿಗೆ ಹೋಗಬೇಕು. ಗಾಡಿ ಅಂತ ಫುಲ್ ಗಬ್ಬೆದೋಗೈತೆ. ನನ್ನ ಅದೃಷ್ಟ ಬೇರೆ ಯಾವುದೋ ಗಾಡಿಗಳಿಲ್ಲ, ಇದೊಂದೇ ಗಾಡಿ. ಇವಾಗ ಬಂದಿದ್ದು ಒಂದು ಗಾಡಿ ಇತ್ತು, ಅದು ವಾಶ್ ಆಗೋಯ್ತು. ಇವಾಗ ಹಾಕೊಂಡವ್ರ ಗಾಡಿ 1 ಅವರ್ ಕೆಲಸ ಹಿಡಿಯುತ್ತೆ. ಹಿಂಗೆ ತೊಳೆದ್ರು 1 ಅವರ್ ಬೇಕೇ ಬೇಕು. ಇಲ್ಲಿ ಮುಗಿಸ್ಕೊಂಡು ಸೀದಾ ಕಲಾಸಿಪಳ್ಳಿಗೆ ಹೋಗಬೇಕು ಗೈಸ್. ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಗೊತ್ತಿಲ್ಲ, ನೋಡೋಣ ಎಷ್ಟೊತ್ತಾಗುತ್ತೆ. ಒಂದು ಸ್ವಲ್ಪ ನೀಟಾಗಿ ವಾಶ್ ಮಾಡಿಸ್ಕೊಂಡೇ ಹೋಗ್ತೀನಿ. ನೀಟಾಗಿ ತೊಳೆಯೋಲ್ಲ, ಒಂದು ಸ್ವಲ್ಪ ನಾನೇ ಕೈ ಹಾಕಬೇಕು. ಟಿಂಕರ್ ಫೋನ್ ಮಾಡಿದೆ, ಇಲ್ಲಿ ಗಾಡಿ ನಿಲ್ಸಕ್ಕೆ ಜಾಗ ಇಲ್ಲ, ನಾಳೆ ತಗೋಬಾ, ಬೆಳಗ್ಗೆನೆ ತಂದು ಬಿಟ್ಬಿಟ್ರಿ ಅಂತಂದ. ವಾಶ್ ಮಾಡಿಸಿದ್ಮೇಲೆ ಮಳೆ ನೋಡಿ ಹೆಂಗೆ ಗೊತ್ತೈತೆ. ಇಷ್ಟು ದಿನ ವಾಶ್ ಮಾಡ್ಸೋಣ ಅಂದ್ಕೊಂಡು ಬಿಟ್ಟಿದ್ದೆ. ಮಳೆ ಬರ್ತೈತೆ ಬೇಡ, ಅಷ್ಟು ದಿವಸದಿಂದೆಲ್ಲ ಬಿಸಿಲು ಹೊಡಿತಾಯಿತ್ತು. ಇವಾಗ ವಾಶ್ ಮಾಡಿಸ್ಕೊ ಬಂದಿದ್ದಿನ ಎಲ್ಲ ಮಳೆ ಹೊಡಿತೈತೆ. ಗೈಸ್ ಫೈನಲ್ ಆಗಿ ಮಳೆ ನಿಂತ್ಕೋತು. ಮಳೆ ನಿಂತಾದ್ಮೇಲೆ ಇದೆಲ್ಲ ಬಿಚ್ಚಾಕ್ದೆ. ಯಾಕೆಂದರೆ ಇದು ಫ್ರೇಮು ರೀಪೇಂಟ್ ಮಾಡಬೇಕು. ರೀಪೇಂಟ್ ಮಾಡೋಕ್ಕೆ ಇದು ಮಿರರು ಮತ್ತು ಇಂಡಿಕೇಟ್ರು ವೈಫರ್ ಎಲ್ಲ ಬಿಚ್ಚಾಕ್ದೆ. ಇದು ಬಿಚ್ಚಕ್ಕೆ ಹತ್ತತ್ರ ಒಂದು ಅರ್ಧ ಗಂಟೆ ಕೆಲಸ ಹಿಡಿದ್ಬಿಡ್ತು. ಇದೆಲ್ಲ ಮೇ ಬಿ ಇದು ಹೊಸದು ಹಾಕಬೇಕು ಅನಿಸುತ್ತೆ. ಹೋಗ್ಬಿಟ್ಟೈತೆ ಇದು ಅಡಾಪ್ಟ್ರೆಲ್ಲ. ಇದು ಲೈಟು ಮತ್ತು ಇನ್ನೊಂದು ಬಿಚ್ಚಾಕಿದ್ದೆ, ನಾನು ಫುಲ್ ಹೋಗೇ ಬಿಟ್ಟೈತೆ. ಅದನ್ನು ಬಿಚ್ಚಾಕಿದ್ದೀನಿ, ಅದು ಹೊಸದು ಹಾಕಬೇಕು. ವೈಫರು ಇಲ್ಲಿ ಬಿಚ್ಚಿ ಒಳಗೆ ಹಾಕಿದ್ದೀನಿ, ಯಾಕಂದರೆ ಅದು ಫುಲ್ ಅಸೆಂಬ್ಲಿ ಬಿಚ್ಚೋಕ್ಕಾಗಲ್ಲ. ಇದು ಒಳಗಡೆ ಬಿಚ್ಚಬೇಕು. ಬಿಚ್ಚ ಸ್ವಲ್ಪ ಫುಲ್ ಹಿಂಸೆ ಆಗೋಗುತ್ತೆ. ಇನ್ನು ನೆಕ್ಸ್ಟು ಇದು ಫ್ರೇಮೇ ಬಿಚ್ತಾರೆ ಅಲ್ಲಿ ಟಿಂಕರ್ ಹತ್ರ. ಅವ್ರು ಫೋನ್ ಮಾಡಿದ್ದಕ್ಕೆ ಅಲ್ಲಿ ಗಾಡಿ ಹಾಕೋಕ್ಕೆ ಜಾಗ ಇಲ್ಲ, ನಾಳೆ ಬೆಳಗ್ಗೆ ತೊಗೊಬನ್ನಿ ಅಂತ ಅಂದರು ಬೈ ಫೋನ್ ಮಾಡಿದಾಗ. ಸರಿ ಆಯಿತು ಅಂತ ಸುಮ್ಮನಾದೆ. ಇನ್ನೇನು ಇದೆಲ್ಲ ಬಿಚ್ಕೋಬೇಕು. ಇದು ಬಿಚ್ಚಬೇಕಂದ್ರೆ ಇದೆಲ್ಲ ಬಿಚ್ಚಲೇಬೇಕು ಪೇಂಟ್ ಮಾಡೋಕ್ಕೆ, ಇಲ್ಲಾಂದರೆ ಫಿನಿಶಿಂಗ್ ಬರೋಲ್ಲ. ಅದಕ್ಕೆ ಇದೆಲ್ಲ ಬಿಚ್ಚಾಕಿದ್ದೀನಿ. ಬಿಚ್ಚಾಕದೇ ಹಿಂಸೆ ಆಗೋಯ್ತು ಇದೆಲ್ಲ. ಇವಾಗ ನೆಕ್ಸ್ಟ್ ಇನ್ನೇನಿಲ್ಲ, ಇವಾಗ ಹೋಗಿ ಮನೆ ಹತ್ರ ಗಾಡಿ ಪಾರ್ಕ್ ಮಾಡಿಬಿಡೋದೆ. ಇವಾಗ ಮೇಜರಾಗಿ ಕೆಲಸ ಇರೋದೇನಪ್ಪ ಅಂತಂದರೆ ಇದೊಂದು ಮಡ್ಗಾಡು. ಇದು ಮಡ್ಗಾಡು ಬೇರೆದು ಹಾಕಬೇಕು. ಮಡ್ಗಾಡು ಬೇರೆದು ಹಾಕಿ ಮತ್ತು ಈ ಫ್ರೇಮು ರೀಪೇಂಟ್ ಮಾಡಿ ಟಾಪ್ ಒಂದು ಹೊಸದು ಹೊಡಿಬೇಕು. ಸದ್ಯಕ್ಕೆ ಇವಾಗ ಅಷ್ಟೇ ಆಗೋಕ್ಕಾಗೋದು, ಯಾಕಂದರೆ ಇದೆಲ್ಲ ರೀಪೇಂಟ್ ಮಾಡಿಸ್ಬೇಕಾಗಿತ್ತು. ಇದೆಲ್ಲ ರೀಪೇಂಟ್ ಮಾಡಿಸಿ ತೊಟ್ಟಿ ಬಿಚ್ಚಿ ಕಟ್ಟೆ ಹೈಟ್ ಮಾಡಿಸಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಹೈಟ್ ಮಾಡಿಸ್ಬೇಕಾಗಿತ್ತು. ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಅದೆಲ್ಲ ಮಾಡ್ಸೋಕ್ಕಾಗಲ್ಲ. ಸದ್ಯಕ್ಕೆ ಇದೊಂದು ರೀಪೇಂಟ್ ಮಾಡಿಸಿ ಮತ್ತು ಒಂದು ಟಾಪ್ ಒಂದು ಹೊಡ್ಸ್ಕೊತೀನಿ. ಸದ್ಯಕ್ಕೆ FC ಮಾಡೋಕ್ಕೆ ಅಷ್ಟಾದರೆ ಸಾಕು, ಏನು ಓಡುತ್ತೆ. ಅಲ್ಲಿಂದ ಒಂದು 2 ಟೈರ್ ಆಗಲ್ಲ, 3 ಟೈರು ಚೇಂಜ್ ಮಾಡಬೇಕು. 3 ಟೈರು ಮತ್ತು ಡಿಸ್ಕು ಎಲ್ಲ ಚೇಂಜ್ ಮಾಡಬೇಕು. ಹತ್ತತ್ರ ಒಂದು 30,000 ರೂಪಾಯಿ ಖರ್ಚೈತೆ. ಇಲ್ಲ ಅಂದರೂ ಅದೆಲ್ಲ ಮಾಡಿಸಲ್ಲ ಅಂದರೆ ಬರೀ ಟಿಂಕರ್ ಕೆಲಸ ಮಾಡಿಸಿದ್ರೆ ಸ್ವಲ್ಪ ಈಸಿ ಆಗೋದು. ಆಮೇಲೆ ಬೇಕಾದ್ರೆ ಮಾಡಿಸ್ಕೋಬೋದಾಗಿತ್ತು. ಫಸ್ಟು ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡಿಸ್ಬಿಡೋಣ. ಗಾಡಿ ಓಡದೆ ಆಮೇಲೆ ಅದೇ ಪ್ರಾಬ್ಲಮ್ ಆಗೋದು. ನೋಡೋಣ, ಇನ್ನೇನಿದ್ರು ನಾಳೆನೇ ಕೆಲಸ ಇರೋದು ಫುಲ್ಲು ಇದು. ಇವಾಗ ನೆಕ್ಸ್ಟು ಏನಪ್ಪ ಅಂತಂದರೆ ಬಿಚ್ಚಿಕ್ಕರ್ ಅದೆಲ್ಲ ಇವಾಗ ನೀಟಾಗಿ ಒಂದು ಚೀಲದಲ್ಲಿ ಹಾಕಿ ಪ್ಯಾಕ್ ಮಾಡಬೇಕು. ಯಾಕಂದರೆ ಇದೆಲ್ಲ ರೆಡಿಯಾಗಿ ಬಂದಮೇಲೆ ಇದನ್ನೆಲ್ಲ ನೀಟಾಗಿ ಹಂಗಂಗೆ ಫಿಟ್ ಮಾಡಬೇಕು. ಇದು ಫಿಟ್ ಮಾಡಲ್ಲ ಫೋನ್ ಹೋಲ್ಡ್ರು, ಇದು ಬೇರೆ ಚೇಂಜ್ ಮಾಡ್ತೀನಿ ಫೋನ್ ಹೋಲ್ಡ್ರು. ಅದು ಬಿಟ್ಟು ಮಿಕ್ಕಿದ್ದೆಲ್ಲ ಹಂಗಂಗೆ ಫಿಟ್ ಮಾಡಬೇಕು. ಅದು ಬಿಟ್ಟರೆ ಇದೊಂದು ಚೇಂಜ್ ಮಾಡ್ಬೋದು ಅನ್ಕೋತೀನಿ, ಮಾಡಿದ್ರೆ. ಇಲ್ಲಾಂದರೆ ಇದು ವರ್ಕಿಂಗ್ ಕಂಡೀಷನಲ್ಲಿ ಐತೆ. ಇದು ಬಿಟ್ಟರೆ ಇದು ಹೋಗಿರೋ ಥರ ಐತೆ, ಯಾಕಂದರೆ ಇದು ನೀರು ಹೋಗಿ ಫುಲ್ಲು ಹಾಳಾಗ್ಬಿಟ್ಟೈತೆ. ಇದು ಚೇಂಜ್ ಮಾಡಿದ್ರೆ ಚೇಂಜ್ ಮಾಡ್ದಂಗೆ. ಅದು ಬಿಟ್ಟರೆ ನೆಕ್ಸ್ಟು ಇನ್ನು ಇದ್ದಿದ್ದೆಲ್ಲ ಹಂಗಂಗೆ ಫಿಟ್ ಮಾಡೋದೆ. ಸೊ ಗೈಸ್ ಎಲ್ಲನೂ ತೆಗ್ದಾಕಿ ಗಾಡಿನ ಫೈನಲಾಗಿ ಮನೆ ಹತ್ರ ತಂದಾಯಿತು. ಎಲ್ಲ ಬಿಚ್ಚಿ ಬಾಕ್ಸಲ್ಲಿ ಇಕ್ಕಿ ಇದೆಲ್ಲ ತೊಗೊಂಬಂದ್ಬಿಟ್ಟಿದ್ದೀನಿ. ಇದನ್ನೆಲ್ಲ ಇವಾಗ ಮನೆ ಹತ್ರ ಇಟ್ಟು ಬೆಳಗ್ಗೆ ಶಿಸ್ತಾಗಿ ತೊಗೊಂಡೋಗಿ ಗಾಡಿನ ಕಲಾಸಿಪಳ್ಳ್ಯದಲ್ಲಿ ಬಿಡಬೇಕು. ಫೈನಲಾಗಿ ಈ ಲುಕ್ ಬಂದೈತೆ. ರೆಡಿ ಮಾಡಾದ್ಮೇಲೆ ಯಾವ ಥರ ಲುಕ್ ಬರುತ್ತೆ ನೋಡೋಣ. ವೇಟಿಂಗ್ ಪಾರ್ಟ್ 2 ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.